ಬಕೆಟ್ ಇದೆಯಾ? ಆಯ್ತಪ್ಪ ಹೇಳಪ್ಪ. ಶಿವನೇ ಶಂಭುಲಿಂಗ ಬಾರ್ಲ ಏನ್ಲ ಸಮಾಚಾರ? ನಿಮ್ದು ಉದ್ದ ಇದೆ ಬೇಕು, ನನಗೆ ಬೇಡ, ನನ್ನ ಸಣ್ಣ ಮೈಕೆ ಸಾಕು. ಅಣ್ಣ ಅದೊಂದು ಸಾಂಗ್ ಬಿಟ್ಟು ಬೇರೆ ಯಾವ್ದಾರು ಗರ್ಲ್ ಫ್ರೆಂಡ್ಸ್ ಇರೋದು. ನನ್ನ ತಂಗಿ ಜೊತೆ ಬಂದು ಹೇಳಿದ್ಲಪ್ಪ, ಸಾಕ ಸ್ವಲ್ಪ ಮೇಲೆ ಹಿಡ್ಕೊಂಡು ಹೇಳಿ. ಮುಚ್ಕೊಂಡು ಇಟ್ಕೊಳ್ಳೋ. ನಿಜವಾಗ್ಲೂ ಆ ಟೈಪ್ ಇದೇ ತರ ಮಿಮಿಕ್ರಿ ಬಿಟ್ಟು ನಿನ್ನ ವಾಯ್ಸಲ್ಲಿ ಹೇಳು. ಫಸ್ಟ್ ನೀನ್ ಮಾತಾಡು. ನೀನ್ ಮಾತಾಡು. ಕಾಮಿಡಿ ಕಿಲಾಡಿ ನೀನ್ ತಾನೆ? ನಾನು ಕಾಮಿಡಿ ಕಿಲಾಡಿ. ನಾನು ಹೊಸ್ದಾಗಿ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ, ಮಾತಾಡಿ. ನನ್ನ ಹೆಸರಾ AB de Villiers ಅಂತ. ಫೇಸ್ಬುಕ್ನಾಗ ಎಲ್ಲೋ ನೋಡ್ದಂಗೆ ಐತಲ್ಲ. ಲೇ ಜೊತೆಲಿ ಇಟ್ಕೊಂಡು ನೀವೇ ಕಂಡಿಡಿತಿಲ್ಲ ನನ್ನ, ಇನ್ನು ಯಾರ್ಲಾ ಕಂಡಿಡಿತಾರೆ ಹೊರಗೆ ಹೋದ್ರೆ? ನಾನು ಕಣು ಪ್ರೀತಿಯಿಂದ ಬೇಬಿ ಬರ್ಟ್ ಅಂತ ಹೇಳಿದ್ನಲ್ಲ, ನಾನೇ ಕಣು ಹುಡುಗಿ ವೇಷ ಹಾಕಿದ್ದು. ದರ್ಶಿನಿ ಇನ್ನು ಹೆಂಗ್ ಮಾಡ್ತಾರೆ? ನಾ ಹುಡುಗನ್ ಥರ ಮಾಡಂದ್ರೆ, ಹುಡುಗಿ ಥರ ಮಾಡಂದ್ರೆ ಹಿಂಗೆ ಉಳ್ಕೊಂಡು ಮಾಡ್ತೀನಪ್ಪ. ಇವನ್ ದರ್ಶನ್ ಅಂತ ನಮಗ್ ಗೊತ್ತು, ಬಟ್ ನೋಡೋ ಜನಕ್ಕೆ ಫಸ್ಟ್ ಅಂತ ನೋಡಿದ್ರೆ ಗೊತ್ತೇ ಆಗಲ್ಲ. ಆ ಕಷ್ಟ ಹಾಕೊಂಡವನಿಗೆ ಗೊತ್ತು. ಏನ ಬಟ್ಟೆನಪ್ಪ, ಆ ಕಷ್ಟ ಅನ್ಭವಿಸ್ದವನಿಗೆ ಗೊತ್ತಾಗೋದು. ಹೌದು ಮಿಸ್ ದರ್ಶಿನಿ ಅವರೇ, ಮಿಸ್ಟರ್ ದರ್ಶನ್ ಅವರೇ. ಮಿಸ್ಟರ್ ದರ್ಶನ್ ಅವರೇ ಹೇಳಿ. ಈಗ ಲೇಡಿ ಗೆಟಪ್ ಅಲ್ಲಿ ಬಂದ ಯಾವ ಊರು ನಿಮ್ದು? ನಮ್ದು ಬಂದ್ಬಿಟ್ಟು ದಾವಣಗೆರೆ. ಅಲ್ಲಿಗೆ ಬಂದ್ವರಲ್ಲ ಅದಕ್ಕೆ. ನಮ್ಮೂರು ಬಂದು ದಾವಣಗೆರೆ ಅಲ್ಲ, ಚಿಕ್ಕಮಂಗ್ಳೂರು ಹತ್ರ ದೊಡ್ಡ ಗರ್ಜೆ, ಕಡೂರು ತಾಲೂಕು. ಓದಿದ್ದಲ್ಲ ದಾವಣಗೆರೆಯಲ್ಲಿ. ಏನ್ ಓದಿದ್ದೀರಾ? BA LLB ಮುಗ್ದೈತೆ. ನಮ್ಮ ತಾಯಣಗೂ ಯಾವನು ನಂಬಲ್ಲ. ಪಪ್ಪು ಹಂಗೆ, ಪಪ್ಪು ಎಷ್ಟೇ ಕ್ಲಾಸಪ್ಪ ಅಂತಾರೆ ಸರ್. ಅಲ್ಲ ಆತರೇನು ಅನ್ನಲ್ಲ, ನೋಡಕ್ ಅಂಕಲ್ ತರನೇ ಇದೆಯಾ? ಪಪ್ಪು ಅಂತ ಯಾರಂತಾರೆ? ಪಾಪು ಅಂತ ಅಂತಾರಣ. ನಿಂಗೆ ಜಲಸ್ಸು ಗೊತ್ತು. ಇಷ್ಟೇ ಸಿಂಪಲ್. BA LLB RL ಲಾ ಕಾಲೇಜ್ ದಾವಣಗೆರೆಲ್ಲಿ ಓದ್ತಿದ್ದಂಗೆ ಅಲ್ಲೇ ಆಡಿಷನ್, ದಾವಣಗೆರೆಗೆ ಆಡಿಷನ್ ಕೊಡ್ತಿದ್ರಲ್ಲ, ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ಲು ಜ್ಯೋತಿ ಅಂತ, ಆಡಿಷನ್ ಬರ್ತೀವಿ. ಗರ್ಲ್ ಫ್ರೆಂಡ್ಸ್ ಇರೋದು. ನನ್ನ ತಂಗಿ ಜ್ಯೋತಿ ಬಂದು ಹೇಳಿದ್ಲಪ್ಪ, ಸಾಕ ಜ್ಯೋತಿ ಬಂದು ಹೇಳಿದ್ಲು ಆಡಿಷನ್ ಬರ್ತೀವಿ, ಆಡಿಷನ್ ಕೊಡೋಣ ಅಂತ ಅಂದ್ಲು. ನಾನು ಹೋಗಿ ಆಡಿಷನ್ ಕೊಟ್ಟೆ. ಫಸ್ಟ್ ಟೈಮ್ ಎಲ್ಲ ಹುಡುಗನ ಪಾರ್ಟೇ ಮಾಡಿದ್ದು. ಏನೋ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಕಾಲಿಟ್ಟೆ ಕಣಯ್ಯ. ಎಕ್ಸ್ಪೆರಿಮೆಂಟ್ ಹುಡುಗನ ಲೈಫಿಗೆ ಎಕ್ಸ್ಪೈರಿ ಡೇಟ್ ಆಗಿದೆ ಅದೇ. ಅದು ಬಿಡು, ನಿಮ್ಮದು ಸ್ವಲ್ಪ ಬೊಗಳಿ. ಸರಿ ಹೇಳಿ. ನೀನು ಹೇಳು. ಲೇಡೀಸ್ ಫಸ್ಟ್ ನೀವು ಹೇಳ್ತೀರಾ, ನಾನು ಹೋಗ್ಬೇಕಾ? ಇಲ್ಲ ಹೇಳ್ತಾರೆ ಲೇಡೀಸ್ ಫಸ್ಟ್ ಅಲ್ಲ, ಲೇಡೀಸ್ ಫಸ್ಟ್ ಆಗಿದೆ. ಈಗ ಎರಡನೇ ಲೇಡೀಸ್ ಫಸ್ಟ್. ನೀವು ನನ್ನ ಹೆಸರು ಆವೇರಿ. ನಿನ್ನ ಹೆಸರೇ ಹಾವೇರಿ, ಇವ್ರ ಹೆಸರು ಹಾವೇರಿ. ಏರಿಕಟ್ಟೆ. ಮುಚ್ಚೋಣ ನಿಂತ್ಕೊಳ್ಳಿ. ನನ್ನ ಹೆಸರು ಅಮೃತ, ನಾನು ಹಾವೇರಿಯಿಂದ ಬಂದೆ. ನೂಲಿ ಬಿಡ್ರಿ, ಹೇಳ್ರಿ. ತಡಿಯೋ ಹೇಳ್ತೀನಿ. ಅದೇ ನೋಡ್ತಿದ್ಯಾ? ನೆಕ್ಸ್ಟ್ ಕಿಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಹೆಂಗ್ ನುಲಿಯೋದು ಅಂತ. ನಾನು ಅದೇ ಮಾಡ್ತಿದ್ದೇನೆ. ಆಯ್ತು ಹೇಳಿ. ನನ್ನ ಹೆಸರು ಅಮೃತ ಅಂತ. ಅಮೃತ. ನಾನು ಬ್ಯಾಡ್ಗಿಂದ ಬಂದೆ. ಬ್ಯಾಡ್ಗಿ? ಯಾಕೆ ಬಂದಿರ್ರಿ? ನೋಡಾಕ. ನೋಡಾಯ್ತಲ್ಲ ಒಳ್ರಿ ಮತ್ತೆ. ನಿರಂಜನ್ ಮಾವನ ಹುಡ್ಕೊಂಡು ಬೆಂಗಳೂರು ತನ ಬಂದೆ. ನಿನಗಲ್ಲ ಆ ಉಳುಕ್ಕೆ, ಎದಕ್ಕೆ ಆ ಉಳುಕ್ಕೆ ಎಲ್ಲ ನಮ್ಮ ಮಾವಂಗೆ ಅಂದೆ ಅನ್ಕೊಂಡೆ. ಬಂಗಾರ ಯಾರಂತ ಗೊತ್ತಾಗ್ಲಿಲ್ಲ. ನಿರಂಜನ್ ಕಾಪಿಲಿ ಇಂಚೂರು ಏನಾರು ಬೆರ್ಸ್ಕೊಟ್ಬಿಡ್ರಿ ಅತ್ಲ. ನಿನಗಲ್ಲ. ಯಾರು ನಿರಂಜನ್? ನಿಂಗೆ ಗೊತ್ತಿಲ್ಲ ನಿಂಗೆ? ಅಮೃತಂಜನ್ ಇದೆಯಾ? ತಲೆ ನೋಯ್ತಾ ಇದೆ. ಗೊತ್ತಿಲ್ಲ. ನಿರಂಜನ್ ಅಮೃತ ಅಲ್ಲ. ಏನಿಲ್ಲ ಹೇಳಮ್ಮ. ಏನಿಲ್ಲ. ನಿನ್ ಬಗ್ಗೆ ಹೇಳಂದ್ರೆ ನೀನ್ ಬೇರೆಯವ್ರ ಬಗ್ಗೆ ಹೇಳ್ತಾ ಇದೆಯಲ್ಲ. ಹೆಂಗ ಒಂದ್ ಬಗ್ಗೆ ಹೇಳು. ಸರಿ, ನಿನ್ ಬಗ್ಗೆ ಹೇಳು. ನಮ್ಮ ಮಾವನ್ ಮದ್ವೆ ಆಗ್ಬೇಕಂತ ಬೆಂಗಳೂರಿಂದ ಬಂದೆ. ಹಿಂಗ್ ಹಿಡ್ಕೊಂಡು ಹೇಳಿ. ನೀನ್ ಕಾಮಿಡಿ ಮಾಡಕ್ ಬಂದಿಲ್ಲ, ಮದ್ವೆ ಆಗಕ್ ಬಂದ? ಇಲ್ಲ ಹೇಳು, ಹೇಳ್ತೀನಿ. ಸ್ವಲ್ಪ ಮೇಲೆ ಹಿಡ್ಕೊಂಡು ಹೇಳಿ. ಮುಚ್ಕೊಂಡು ಇಟ್ಕೊಳ್ಳೋ. ಅವ್ನು ಮದುವೆ ಆಗ್ಬೇಕಂತ ಮಂಗಳೂರಿಂದ ಬೆಂಗಳೂರಿಗೆ ಬಂದೆ. ಬ್ಯಾಡ್ಗೆ ಅಂದ್ರೆ ಅದೇ ನನ್ನ ಮದುವೆ ಆಗ್ಬೇಕು. ಅಣ್ಣ ಏನು ಅದು ಏನ್ ಗೊತ್ತಾ? ಏನು? ನೀನ್ ಇಲ್ಲ ಅಂದ್ರೆ ಹೇಳ್ತಿದ್ದೆ, ಇರ್ಲಿ ಹೇಳು. ಹೇಳು, ನಾ ಇಲ್ಲ ಅಂತ ಅನ್ಕೊಂಡು ಹೇಳು. ಇಲ್ಲ ಹೇಳಿ. ಅಲ್ಲಿಂದ ಬಂದೆ ಬೆಂಗಳೂರಿಗೆ. ಆದ್ರೆ ನಮ್ಮ ಮಾವ ಇಲ್ಲೇ ಯಾವ್ದೋ ಹುಡುಗಿ ಸೆಟಪ್ ಮಾಡ್ಕೊಂಡ್ಬಿಟ್ಟಾನ ಅಂತ ಗೊತ್ತಾಯ್ತು. ಬಿಡ್ತೀನ ನಾನು? ಇಲ್ಲೇ ಇದಾನಂತ ನಂಗೆ ಗೊತ್ತು. ಅದಕ್ಕೆ ಅವ್ನು ಹುಡ್ಕೊಂಡು ಬೆಂಗಳೂರಿಗೆ ಬಂದು. ಯಪ್ಪ, ಇವಳು ಸ್ಕಿಟ್ ಎಲೆಗೆ ಹೊಡಿತಾವಳು ಇಲ್ಲೂ. ಅಕ್ಕ ನಿನ್ ಬಗ್ಗೆ ಹೇಳಕ್ಕ. ಅದನ್ನೇ ಹೇಳ್ತಿದ್ದೀನಿ ಕಣ. ಯಾಕಾದ್ರೆ ಇವಳಿಗೆ ಕೇಳು ಅಂತ ಹೇಳಿದ್ವು.
ನಿನ್ ಬಗ್ಗೆ ಹೇಳಂದ್ರೆ ಅಲ್ಲಿ ಬಂದು ಎಂಟ್ರೆನ್ಸ್ ಸ್ಕಿಟ್ ಎಲ್ಲ ಕೊಡ್ದಲ್ಲ ಅದನ್ನೇ ಹೇಳ್ತಾ ಇದೆಯಲ್ಲ. ಮತ್ತೆ ಅದನ್ನ ಹೇಳ್ಬೇಕು ತಾನೆ. ಸ್ಕಿಟ್ ಬೇಡ, ಬ್ಯಾಡ್ಗೆ ಅಂದಲ್ಲ ಏನು ಸ್ಕಿಟ್ ಬಗ್ಗೆ ಹೇಳಂದ್ರೆ ಬಂದೆ ಕಾಮಿಡಿ ಕಿಲಾಡಿಗೆ. ನಾನು ಎಂ.ಕಾಮ್ ಓದ್ಕೊಂಡಿದ್ದೆ. ಎಂ.ಕಾಮ್ ಕಂಪ್ಲೀಟ್ ಆಗಿದೆಯಾ? ಫೈನಲ್ ಇಯರ್. ಇಂದ್ಲದೆಲ್ಲ ಉಳಿಸ್ಕೊಂಡಿದ್ಯಾ? ಟಾಪು. ನನ್ಕಿಂತ ಹೈಟ್ ಅವಳೆ, ನೋಡಿದ್ರೆ ಗೊತ್ತಾಗಲ್ವಾ ಟಾಪಲ್ಲೇ ಅವಳೆ. ನಂಗೆ ಗೊತ್ತು. ನೀ ಸುಮ್ಮನೆ ಮುಚ್ಕೊಂಡು ನಿಂತ್ಕೊಂಡೆ ಸರಿ, ಇಲ್ಲ ಅಂದ್ರೆ ಮೈಕ್ ಮೇಲೆ ಹಿಡ್ಕೊ ಕೇಳ್ಸಲ್ಲ. ಅದ್ ನಂಗೆ ಗೊತ್ತು. ಏ ಅಣ್ಣ ನಿನ್ ಬಗ್ಗೆ ಅಣ್ಣ. ಇಷ್ಟೊತ್ತನ ನನ್ನ ಬಗ್ಗೆನೇ ಹೇಳಿದೆ, ನಿನ್ ಬಗ್ಗೆ ನನ್ನ ಬಗ್ಗೆನಾ? ನಾ ಹಿಡ್ಕೋತೀನಿ. ಫಸ್ಟ್ ಹೇಳಬೇಕು ಅಂತಂದರೆ ಸುವರ್ಣ ನ್ಯೂಸ್. ನನ್ನ ಲೈಫ್ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಸುವರ್ಣ ನ್ಯೂಸಿಂದ. ಬಕೆಟ್ ಇದೆಯಾ? ಬಕೆಟ್ ಡ್ರಮ್ ನಿನಗಲ್ಲಣ್ಣ, ನಿನಗಲ್ಲಣ್ಣ. ನಾನು ಇಲ್ಲಿ ಕಾಲು ನೋಯ್ತೈತೆ ಅಕ್ಕನ್ ಬಕೆಟ್ ಇದೆಯಾ? ಆಯ್ತಪ್ಪ ಹೇಳಪ್ಪ. ಮಾತಾಡ್ತಾ ಇಲ್ವಾ ಇಲ್ಲಿ? ಲೇ ಮಾತಾಡ್ತಾ ಇದ್ದಾನೆ, ಎಲ್ಲ ಕೇಳಿಸ್ಕೊಳ್ಳಿ. ಇದೇ ಡೈಲಾಗ್ ಹೊಡಿತಾನೆ ನೋಡ್ರಿ. ಈಗ ಬೇಕಾದ್ರೆ ಸುಳ್ಳು ಹೇಳಿದ್ರೆ ನೋಡ್ರಿ. ಸುಳ್ಳಲ್ಲ, ಫಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸುವರ್ಣ ನ್ಯೂಸ್ ಇಂದ. ನೋಡ್ರಿ ಚಪ್ಪಾಳೆ ಹೊಡಿ. ಸುಮಾರು ಒಂದು 10 ವರ್ಷದ ಹಿಂದೆ. ಶಿವನೇ ಶಂಭುಲಿಂಗ ಬಾರ್ಲ ಏನ್ಲ ಸಮಾಚಾರ ಅಂತ. ಬಾಯಿ ಮುಚ್ಕೊಂಡಿರಮ್ಮ ಸಾಕು. ಇದು ಮಾತಾಡ್ತಾ ಇಲ್ವಾ? ನಿನ್ ಗೊತ್ತು ಬಾರಿ ಮಾತಾಡ್ತೀಯ ಅಂತ. ಲೇಡಿ ಗೆಟಪ್ಪು ಸುಮ್ನಿರಪ್ಪ. ಹಿಂಗೆ ಮಾತಾಡ್ತಿದ್ರೆ ಕೆಡಕೊಂಡ್ ಕೇಳ್ಬಿಡ್ತೀನಿ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಅಂತ ಸುಮ್ನಿರು. ಸುವರ್ಣ ನ್ಯೂಸ್ ಸಲಾಟೆ ಕಾರ್ಯಕ್ರಮದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಈ ಒಂದು ಕಾಮಿಡಿ ಕಿಲಾಡಿಗೆ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಫಸ್ಟ್ ನನ್ನ ಹೆಸರು ಏನಪ್ಪ ಅಂದರೆ ಸಾಗರ್ ತುರುವೇಕೆರೆ ಅಂತ. ಸಾಗರ್ ತುರುವೇಕೆರೆ, ತುಮಕೂರು ಜಿಲ್ಲೆ ತುರುವೇಕೆರೆ. ತುಮಕೂರು ಜಿಲ್ಲೆ. ಯಾವ್ದೋ ಒಂದ್ ಕೆರೆ ಮುಂದೆ ಕೇಳೋಣ. ಯಾಕೆ ಕಾಮಿಡಿ ಕಿಲಾಡಿಗೆ ಬಂದೆ ಅಂತ ನಾನು ಬಂದಾಗ ಹೇಳಿದ್ದೆ. ಯಾಕಂದ್ರೆ ಜಗಣ್ಣವ್ರು ಒಂದು ಮಾತು ಹೇಳ್ತಾರೆ, ನಿಜವಾಗ್ಲೂ ಆಟೆ ಪೀಟೆ ತರ ಮಿಮಿಕ್ರಿ ಬಿಟ್ಟು ನಿನ್ನ ವಾಯ್ಸಲ್ಲಿ ಹೇಳು. ನಾನು ಮಿಮಿಕ್ರಿಗೋಸ್ಕರನೇ ಬಂದಿರೋದು, ಹಾಗಾಗಿ ಮಿಮಿಕ್ರಿನೇ ಮಾಡ್ತೀನಿ. ಏನು ಈ ಕಾಮಿಡಿ ಕಿಲಾಡಿಗಳು ಅನ್ನೋದೇನಿದೆ, ಈ ಕಾಮಿಡಿ ಕಿಲಾಡಿ ನನ್ನ ಫ್ರೆಂಡ್ಸ್ ಸ್ನೇಹಿತರು ಅಮೇರಿಕಾ, ನ್ಯೂಜಿಲ್ಯಾಂಡು, ಆಫ್ರಿಕಾ ಎಲ್ಲ ಕಡೆಯಿಂದ ನೋಡಿ, ಜಗ್ಗೇಶ್ ಅವರೇ ನಾನು ಈ ಕಾಮಿಡಿ ಕಿಲಾಡಿ ನೋಡೋದ್ರಿಂದ ನನ್ನ BP ಶುಗರು ಎಲ್ಲ ಮಾಯ ಆಯಿತು. ಆ ಮಾತನ್ನ ಕೇಳಿಸ್ಕೊಂಡು ನಾನು ಕೂಡ ಎಲ್ಲರ BP ಶುಗರ್ನ ಕಂಟ್ರೋಲ್ ಮಾಡಬೇಕು, ಎಲ್ಲರನ್ನ ನಗಿಸ್ಬೇಕು ಅಂತೇಳಿ ಈ ಒಂದು ಕಾಮಿಡಿ ಕಿಲಾಡಿಗೆ ಎಂಟ್ರಿ ಕೊಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಹೋಗ್ಬಿಟ್ಟು ಬನ್ನಿ. ತುರುವೇಕೆರೆ ಬಸ್ಸಿಗೆ ಹೋಗ್ಬಿಟ್ಟು ಬನ್ನಿ. ಬಿಡ್ರಿ ಕಪಾಳಿಗೆ ಯಾರೋ ಕುಡ್ಕೊಂಡ್ಬಂದ್ಬಿಟ್ರೆ ಆಚೆ ಕಳಿಸ್ತೀವಿ. ಹೌದೌಲಿಯ ನನ್ನ ವಯಸ್ಸು ಮಾತಾಡ್ತಿರೋದು. ಆಯ್ತು ಆಯ್ತು. ನೀವು ಬರ್ತಿರಲ್ಲಣ್ಣ, ಈಗ ಬಸ್ಸಿಗೆ ಹೋಗ್ತೀರಾ, ಕಂಡಕ್ಟರ್ ಸರ್ ಟಿಕೆಟ್ನ ಟಿಕೆಟ್ ಕೊಡಿ ಅಂದ್ರೆ ಕೊಟ್ಟು ಕಳಿಸ್ತಾನೆ. ನಿನ್ ಭಾಷೆಯಲ್ಲಿ ಮಾತಾಡ. ನಿನ್ನ ಭಾಷೆಯಲ್ಲಿ ಅದು ಮಿಮಿಕ್ರಿ ಕೇಳ್ತಾರಲ್ಲ, ಎಲ್ಲ ಹೇಳ್ತಿಲ್ಲ ಅವರು. ಆಯ್ತು. ಕಾಮಿಡಿ ಯಾವ್ದಾರು ಹೆಂಗಸ್ರು ಪಾಠ ಮಾಡು ನೋಡೋಣ. ಮಾಡು ಹೆಣ್ಗ ಅಂತ ಮಾಡು. ಆಗುತ್ತೆ ಅನ್ಬೇಡ, ಕರೆಕ್ಟ್ ಡೈಲಾಗ್ ಬರ್ಬೇಕು. ಆ್ಯಕ್ಚುಲಿ ಹೇಳಬೇಕು. ಯಾವ ಕ್ಯಾಮ್ರಾ? ಆ ಕ್ಯಾಮ್ರಾನ. ಓಕೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಕಾಮಿಡಿ ಕಿಲಾಡಿಗೆ ಬರಬೇಕು ಅಂತ ಸ್ವಲ್ಪ ನಗು. ನಗ್ತಾ ಇಲ್ಲ. ಏನ್ ಗುರುನು ಉಮಾಶಿ ಅವ್ರಿಗೆ ಮಾತಾಡು. ಇಲ್ಲ ಮಾತಾಡಲ್ಲ ಈಗ. ಯಾಕೆ ಮಿಮಿಕ್ರಿ ಮಾಡಬೇಡ ಅಂತ ಹೇಳಿ ಈಗ ಮಾಡುವಂತ ಇದೆಯಾ? ಧರ್ಮಯ್ಯ. ಎಕ್ಸ್ಕ್ಯೂಸ್ ಮೀ. ಓಕೆ ಸರಿ. ಓಕೆ ಏನು ಗೊತ್ತಾ, ಅಲ್ಲಿ ಮೈಕ್ ಇದೆ ಸರ್. ನಿಮ್ದು ಉದ್ದ ಇದೆ ಮೈಕ್, ನನಗೆ ಬೇಡ. ನಮ್ಮ ಸಣ್ಣ ಮೈಕೆ ಸಾಕು. ಅಲ್ಲಿ ದೊಡ್ಡ ಮೈಕ್ ಇದೆ, ಇಲ್ಲಿ ಸಣ್ಣ ಮೈಕ್ ಇದೆ ಅಂತ ಹೇಳ್ದೆ. ಕೆಂಪು ಸತ್ಕೊಂಡ್ ಬಂದ್ಬಿಡ್ತಾರಪ್ಪ. ನಾ ಮಾತಾಡೋದು ಅರ್ಥ ಆಗಲ್ಲ ಅವ್ರಿಗೆ. ನೀನು ಹುಡುಗಿನ ಅಲ್ವಾ? ನನಗೆ ಫ್ರೀ ಕೊಡಲ್ಲಲ್ಲ. ಆಯ್ತು ಮಾತಾಡಪ್ಪ ಹೋಗಿ. ಇಲ್ಲ. ಓಕೆ, ಕಾಮಿಡಿ ಕಿಲಾಡಿಗಳು ಸೀಸನ್ 5 ಜೀ ಕನ್ನಡ ವಾಹಿನಿಯಲ್ಲಿ ಶನಿವಾರ ಮತ್ತು ಭಾನುವಾರ 9 ಗಂಟೆಗೆ ಬರ್ತಾ ಇದೆ. ತುಂಬ ಅದ್ಭುತವಾದ ಬರ್ತಿದೆ. ಹೌದು, ನಾವೆಲ್ಲರೂ ಕೂಡ ತುಂಬ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಕಾಮಿಡಿ ಕಿಲಾಡಿ ವೇದಿಕೆಯಿಂದ ಅನೇಕ ಹಾಸ್ಯ ನಟರನ್ನ ಕೊಟ್ಟಿದೆ. ಇವತ್ತು ಶಿವರಾಜ್ KR ಇರ್ಬೋದು, ನಮ್ಮ ರಾಕೇಶ್ ಅವರು ಇರ್ಬೋದು, ತುಂಬ ಜಿ ಅವರು ಇರ್ಬೋದು, ದಿವ್ಯ ಅವರು ಇರ್ಬೋದು, ನಯನಕ ಇರ್ಬೋದು, ತುಂಬ ಜನರನ್ನ ಕಲಾವಿದರನ್ನ ಈ ಒಂದು ಕಾಮಿಡಿ ಕಿಲಾಡಿ ಹುಟ್ಟಾಕಿದೆ. ಇಂಥ ಒಂದು ವೇದಿಕೆಗೆ ಬಂದಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಮಗೆ ವಾಟಾಳ್ ನಾಗರಾಜ್ ಬೇಕು. ಯಾಕಂದರೆ ಈಗ ಆಗ್ತಿರೋ ಪ್ರಾಬ್ಲಮ್ಗೆ ಸ್ವಲ್ಪ ಸೊಲ್ಯೂಷನ್ಸ್ ಕೊಡತ್ತಾ ಏನು. ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಸುವರ್ಣ ನ್ಯೂಸ್ ನೋಡ್ತಾ ಇದ್ದೀರಾ, ನಾನು ಹೇಳೋದಿಷ್ಟೇ, ಯಾರೇ ಸಿಗ್ಲಿ ಎಲ್ಲೇ ಸಿಗ್ಲಿ ಅವ್ರು ಹೇಗೆ ಇರಲಿ ಕನ್ನಡದಲ್ಲೇ ಮಾತಾಡಬೇಕು.
ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಬಾರ್ದು. ಹಂಗಂತ ಬೇರೆ ಭಾಷೆಯವ್ರನ್ನ ಬೈಯೋದಲ್ಲ, ಅವ್ರನ್ನ ಗೌರವಿಸ್ಬೇಕು, ಕನ್ನಡನ ಪ್ರೀತಿಸ್ಬೇಕು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅನೇಕ ಟೆನ್ಷನ್ನು, ಈ ಆಳು ಮೂಳು ಎಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಮನೆಗೆ ಬಂದ ಮೇಲೆ ಸ್ವಲ್ಪ ನಗ್ತಾ ಇರಬೇಕು. ಆ ನಗೋಕೆ ಔಷಧಿ ಅಂತಲೇ ನಮ್ಮ ಕಾಮಿಡಿ ಕಿಲಾಡಿ ಬರ್ತಾ ಇದೆ ಶನಿವಾರ ಭಾನುವಾರ 9 ಗಂಟೆಗೆ. ನೀವೆಲ್ಲರೂ ನೋಡಿ. ಅಕ್ಕದಾಗ ಆಕ್ಟಿಂಗ್ ಮಾಡ್ತೇ ಕಾಣ. ನಮ್ಮ ಉಪ್ಪಿ ಸರ್ದೊಂದು ಡೈಲಾಗ್ ಬಿಡಿ. ಉಪ್ಪಿ ಸರ್ದೊಂದು ಮೇಮ್. ಉಪ್ಪಿ ಸಾರ್ದು ಈಗ ರಕ್ತ ಕಣ್ಣೀರ್ದು ಮಾಡ್ತಾ ಇದ್ದೀವಿ. ಓಕೆ, ಐ ಲೈಕ್ ಇಟ್. ಕೊಂಡಿ ಎಂಬುದು ಕನಕಳ ಕಿಂಡಿ ಅಲ್ಲ, ದೇವರ ಮಂದಿರವ ಒಂಡಿ ಅಲ್ಲ, ಬಕಾಸುರ ಬೇಡಿದ ಬಾಕ್ಸಗಳ ಬಂಡಿ ಅಲ್ಲ ಕಾಂತ. ಐ ಲೈಕ್ ಇಟ್. ಸಾಯಿ ಕುಮಾರ್ ಮಾಡಿ. ಓಕೆ. ಪ್ರಪಂಚಕ್ಕೆ ಕಾಣೋದು 3 ಸಿಂಹಗಳು, ನ್ಯಾಯ, ನೀತಿ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣದೇ ಇರೋ 4ನೇ ಸಿಂಹನೇ ಕಣೋ ಈ ಅಗ್ನಿ ಯುಪಿಎಸ್. ಸಾರಿ, ಐಪಿಎಸ್. ಸೂಪರ್. ಆಕ್ಚುಲಿ ಈ ಡೈಲಾಗ್ ಅನ್ನೋ ಡೈಲಾಗು ಬಹಳ ಫೇಮಸ್ ಆಗಿದೆ ನಮ್ಮ ಕಾಮಿಡಿ ಕಿಲಾಡಿಲಿ. ಅಂಡ್ ತಾವು ಏನಾರು ಮಾಡ್ತೀರಾ? ಉಣ್ಣು ಮಂಕಂತೀರ, ಅದೊಂದು ಚೆನ್ನಾಗಿ ಗೊತ್ತು. ಯಾವ್ದಾರ ಒಂದು ಹಾಡು ಹೇಳಕ್ ಬರುತ್ತಲ್ಲ, ನೀವು ಒಳ್ಳೆ ಸಿಂಗರ್ ಅಂತ ಗೊತ್ತು, ಹೇಳು ಒಂದು ಸಾಂಗ್ ಹೇಳು. ಅಣ್ಣ ಅದೊಂದು ಸಾಂಗ್ ಬಿಟ್ಟು ಬೇರೆ ಯಾವ್ದಾರು ಹೇಳಪ್ಪ. ಇನ್ಸ್ಟಾಗ್ರಾಮ್ ತಗೋದ್ರೆ ಯಾರಿಗೂ ಇನ್ಸ್ಟಾಗ್ರಾಮ್ ತೆಗೆದ್ರೆ ಇನ್ನೊಂದು ಹೇಳಕ್ ಬರುತ್ತೆ ಗೊತ್ತಾ? ಬೇಡ ಬಂಗಾರಿ, ಬೇಡಪ್ಪ, ಬಂದ್ಬಿಡು ಬಂಗಾರಿ. ಸಮಾಧಾನ. ನೀ ಸಾಂಗ್ ಹೇಳು. ನಮ್ಮ ಪುನೀತ್ ಸರ್ದು ಹೇಳ. ಅವ್ರು ನಿಮ್ಮ ಪುನೀತ್ ಅಲ್ಲ ಸರ್, ಎಲ್ಲರದ್ದು ಪುನೀತ್ ಸರ್ ಹೇಳಿ. ಇಲ್ಲ, ನನಗೆ ಸಪ್ರೇಟ್ ನಮ್ಮ ಪುನೀತ್ ಸರ್. ಆಯ್ತು ಹೇಳಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ಇದು ಬೇಕು ನಂಗೆ. ದರ್ಶಿನಿ. ದರ್ಶಿನಿ ಅಲ್ಲ, ದರ್ಶಿನಿ. ದರ್ಶನ್. ದರ್ಶನ್. ಉಮಾಶ್ರೀ ಮೇಡಮ್ ಅವರ ಒಂದು ಧ್ವನಿ, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡ್ತಾ ಇದ್ದಲ್ಲ, ಒಂದ್ಸರಿ ಮಾಡ್ಬೋದು. ಅಂದರೆ ಪೂರ್ತಿ ನೀಟಾಗಿ ಬರಲ್ಲ, ಸ್ಲ್ಯಾಂಗ್ ಒಂದು ಟ್ರೈ ಮಾಡ್ತೀನಿ. ಧರ್ಮಯ್ಯ ಅಲ್ಲ ಕಣಯ್ಯ ಧರ್ಮಯ್ಯ, ನಿಲ್ದೇನೆ ಈ ಟಿಕ್ಲಿ ಪಕ್ಲು ನ್ಯಾಯ, ನಾಯಿ ಹಿಂಗೆ ಕರೆದ್ರೆ ನಾಯಿ ಬಾಲ ಬರ್ತೈತಿ. ಮುಖ ಯಾಕೋ ಸಗಣಿ ಥರ ಮಾಡಿ. ಅದ್ರಾಗ ಅವ್ರು ಹಂಗೆ ಮಾಡಿರ್ತಾರೆ. ಮಾತಾಡ್ಬಾರ್ದು. ಅಂದ್ರೆ ಸಗಣಿ ಅಲ್ಲಮ್ಮ, ಎಲ್ಲ ಅಡಿಕೆ ಹಾಕೊಂಡಂಗೆ ಮಾಡಿರ್ತಾರಮ್ಮ. ಬಿಗಿನರ್ಸಿಗೆ ಪ್ರೋತ್ಸಾಹ ಕೊಟ್ಟು ಮೇಲೆತ್ತದ್ ಕಲೀರಿ. ಇಲ್ಲ ಮುಗೀತು. ಇನ್ನೊಂದು ಡೈಲಾಗ್ ಎಕ್ಸ್ಟ್ರಾ ಹೊಡೆದ್ರೆ ಉಮಾಶ್ರೀ ಮೇಡಮ್ ಹುಡ್ಕ ಬಂದು ಹೊಡಿತಾರೆ. ನೆಕ್ಸ್ಟ್ ಪಕ್ಕದವ್ರಿಗೆ ಹೊಡಿಯಲ್ಲ, ನನಗೆ ಹೊಡಿತಾರೆ. ಈಗ ಸೀರಿಯಸ್ ಆಗಿ ಮಾತಾಡೋಣ. ಓಕೆ, ಏನಪ್ಪಾ ಅಂತಂದ್ರೆ ನಾವಿನ್ನು ಹೊಸಬ್ರು, ಕಾಮಿಡಿ ಕಿಲಾಡಿ ವೇದಿಕೆ ತುಂಬಾ ಕಲ್ತ್ಕೊಳೋದಿದೆ, ದಿನ ಕಲಿಸ್ತಾ ಇದೆ. ಮೈಕ್ ಕೊಡೆ ಅವರಿಗೆ. ಏನು ಹಿಡ್ಕೊಂಡಿದೆ? ನಿನಗೆ ಹಿಡ್ಕೊಂಡಿದೆ, ಅವ್ರಿಗೆ ಹಿಡ್ಕೊ. ನಾವಿನ್ನೂ ಬಿಗಿನರ್ಸ್ ಅಲ್ಲ, ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನಾವೆಲ್ಲ ಹೊಸಬ್ರು. ಕಾಮಿಡಿ ಕಿಲಾಡಿ ಅನ್ನೋ ವೇದಿಕೆ ನಮಗೆ ತುಂಬ ತಾಲೀಮ್ ಮಾಡ್ತಾ ಇದೆ, ತುಂಬ ಕಲಿಯೋದಿದೆ, ತುಂಬ ತಿಳ್ಕೊಳೋದಿದೆ, ಯಾವ ಜಾಗದಲ್ಲಿ ಹೇಗಿರಬೇಕು ಅದನ್ನೆಲ್ಲ ಕಲ್ತ್ಕೊತಾ ಇದ್ದೀವಿ. ಇಲ್ಲಿವರೆಗೂ ಮಾತಾಡಿದ್ರಲ್ಲಿ ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಕಾಮಿಡಿ ಕಿಲಾಡಿಗಳು ನಿಮ್ಮನ್ನೆಲ್ಲ ನಗ್ಸೋಕೆ ನಾವೆಲ್ಲರೂ ಕೂಡ ಜೀ ಕನ್ನಡ ವಾಹಿನಿಯಲ್ಲಿ ರಾತ್ರಿ 9 ಗಂಟೆಗೆ ಶನಿವಾರ ಭಾನುವಾರ ಬರ್ತಾ ಇದ್ದೀವಿ. ಎಲ್ಲರೂ ನೋಡಿ, ಅರಸಿ, ಆರೈಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹುಡುಗಿ ಪೇಟ ಹಾಕಿರೋ ದರ್ಶನ್ ಜಿ, ನೆನ್ಪಿಡ್ಕೊಳ್ರಿ, ಕಮೆಂಟಲ್ಲಿ ಮಾತ್ರ ಹುಡುಗಿ ಅಂತ ಅನ್ಕೋಬಿಡಿ, ನಿಜವಾಗ್ಲೂ ಹುಡುಗನೇ. ಇಲ್ಲ, ನೀನು ನಿಜವಾಗ್ಲೂ ಹುಡುಗಿನೇ ಬಾರು. ಇನ್ನು ಮಾತಾಡ್ತಾ ಇರಿ. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.